ವೆಲ್ಕಮ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಲ್ವಾ? ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ, ಇಂತಹ ಉದ್ದಿನ ವಡಾನ ಈ ಜೀವಮಾನದಲ್ಲ ಯಾವ ಜೀವಮಾನದಲ್ಲೂ ತಿಂದಿರಂಗೂ ಇಲ್ಲ, ಮಾಡಿರಂಗೂ ಇಲ್ಲ, ಸಾಧ್ಯನೇ ಇಲ್ಲ ಬಂಧುಗಳೇ. ತುಂಬ ಕ್ರಿಸ್ಪಿಯಾಗಿರುವಂಥ ಗರಿ ಆಗಿರುವಂಥ ಈ ಉದ್ದಿನ ಮಾಡಕ್ಕೆ ನೋಡ್ರಿ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಸೇರಿಸ್ಬಿಟ್ಟು ನಾವು ಮಾಡಕತ್ತೀವ್ರೆ. ಈ ಉದ್ದಿನ ವಡ ಮಾಡೋದು ಡಿಫ್ರೆಂಟ್ ಇದೆ, ಮಾಮೂಲಾಗಿ ಉದ್ದಿನ ವಡ ಥರ ಇಲ್ಲ. ಇದು ಒಂದು ಡಿಫ್ರೆಂಟ್ ಆಗಿರುವಂಥ ಉದ್ದಿನ ವಡ. ಆ ಮೆಥಡ್ನಲ್ಲಿ ನಾನು ನಿಮಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದರ ವಿಶೇಷ ಏನಪ್ಪ ಅಂತಂದ್ರೆ, 2 ದಿನ ಇಟ್ಟರು ಕೂಡ ಈ ಉದ್ದಿನ ವಡ ಅಷ್ಟೇ ಕ್ರಿಸ್ಪಿಯಾಗಿರ್ತೈತೆ ರೀ, ಮೆತ್ತಗೆ ಬೀಳಲ್ಲ ರೀ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡ್ರಿ. ಗರಿ ಆಗಿರುವಂಥ ಈ ಉದ್ದಿನ ವಡಾನ ನಾನು ತಿಂದು ತೋರ್ಸಾಕತ್ತೀನಿ, ಸೌಂಡು ಕೂಡ ನೀವು ಕೇಳ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರ್ತಾರೆ, ತಿನ್ನೋ ಕೂಡ ತಿಂತಾನೇ ಇರಬೇಕು ಅನ್ನಿಸ್ತೆ, ಅಷ್ಟೊಂದು ಇಷ್ಟ ಆಗುವಂಥ ಈ ಉದ್ದಿನ ವಡ ಜೊತೆಗೆ ಎಕ್ಸಲೆಂಟ್ ಆಗಿರುವಂಥ ಚಟ್ನಿ ರೆಸಿಪಿಯನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೋಡಿ, ಸಾಂಬಾರು ರೆಸಿಪಿಯನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ರೀ. ಅದನ್ನು ನೋಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ತುಂಬ ರುಚಿಯಾಗಿರುವಂಥ ಈ ವಡಾನ ಎಲ್ಲರೂ ಮಾಡ್ಕೋಬೋದು ಈಸಿಯಾಗಿ. ಸ್ವಲ್ಪ ಉದ್ದಿನ ಬೇಳೆಯಲ್ಲಿ ಹೇರಳವಾಗಿ ನಮ್ಮ ಉದ್ದಿನ ವಡ ಆಗುತ್ತೆ. ನಾವು ತೊಗೊಂಡಿರುವಂಥ ಮುಕ್ಕಾಲು ಕಪ್ಪಿನಲ್ಲಿ ನಮಗೆ ಏನಿಲ್ಲ, ಸರಿಸುಮಾರಾಗಿ ಅಂದರೆ ಒಂದು ಮನೆ ಮಂದಿ ಎಲ್ಲ ತಿನ್ಬೋದು, ಇನ್ನೂ ಉಳಿಯುತ್ತೆ, ಅಷ್ಟು ಉದ್ದಿನ ವಡ ಆಗುತ್ತೆ. ಬನ್ನಿ ಹಾಗಾದರೆ ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಇವತ್ತು ಯಾರು ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದೀರಾ, ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡ್ರಿ, ಮತ್ತು ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಪಕ್ಕನ ಇರುವ ಗಂಟೆ ಸಿಂಬಲನ್ನು ಪ್ರೆಸ್ ಮಾಡಿರಿ. ಆಲ್ ಆಪ್ಷನ್ ಅಂತ ಬರ್ತೈತೆ ರೀ, ನಂತರ ಅದನ್ನು ಪ್ರೆಸ್ ಮಾಡಿರಿ. ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರ್ತಾವೆ ರೀ. ಮಾಡಿದ್ರೆ ಹೌದಲ್ಲ ರೀ? ಬರ್ರಿ ಹಾಗಾದ್ರೆ ಈಗ ರೆಸಿಪಿ ಶುರು ಮಾಡೋಣ ತಡ ಮಾಡ್ದೇನೆ. ಮೊದಲು ನಾವು ಉದ್ದಿನ ವಡ ಅಂದ್ರೆ ನಮಗೆ ವಡ ಮಾಡಲಿಕ್ಕೆ ಉದ್ದಿನ ಬೇಳೆ ಅಂತೂ ಬೇಕೇ ಬೇಕ್ರಾ. ಈ ಉದ್ದಿನ ಬೇಳೆ ನೋಡಿರಿ, ಮುಕ್ಕಾಲು ಗ್ಲಾಸ್ನಷ್ಟು, ತೂಕದಲ್ಲಿ ಹೇಳೋದಾದ್ರೆ ಒಂದು 200 ಗ್ರಾಮ್ನಷ್ಟು ನಾವು ತೊಗೊಂಡಿನಿ ರೀ. ಇದನ್ನು ನಾವು 4 ರಿಂದ 5 ಗಂಟೆ ಕಂಪಲ್ಸರಿ ನೆನಿಬೇಕ್ರಿ. ಒಂದು 5 ರಿಂದ 6 ತಾಸು ನೆನೆಸ್ಕೊಡ್ರಿ, ಏನು ತೊಂದರೆ ಏನಿಲ್ಲ. ನೀವು ಬೆಳಗ್ಗೆ ಮಾಡ್ತೀನಿ ಅಂದ್ರೆ ಓವರ್ ನೈಟ್ ನೆನೆಸ್ಕೋಬಹುದು, ಇನ್ನೂ ಚೆನ್ನಾಗಾಗತ್ತೆ. ನಾವು ಎಷ್ಟು ನೆನೆಸ್ತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಉದ್ದಿನ ವಡೆ ರೆಡಿ ಆಗತ್ತೆ ರೀ. ನಾವು 2 ದಿನ ನಾವು ಗರಿ ಆಗಿರಬೇಕು ಅಂತಂದ್ರೆ 1 ತಾಸು 2 ತಾಸು ನೆನೆಸಿ ನಾವು ಮಾಡಲಿಕ್ಕಾಗಲ್ಲ. ಇದನ್ನು 5-6 ತಾಸು ಕಂಪಲ್ಸರಿ ನೆನೆಸಾಕ ಬೇಕ್ರಿ. ಈಗ ನೆನೆಸಿರುವಂಥ ಉದ್ದಿನಬೇಳೆ ನೀರನ್ನೆಲ್ಲ ತೆಗೆದು ಮತ್ತು ಫ್ರೆಶ್ ನೀರು ಹಾಕಿ ತೊಳ್ಕೊಂಡು ಬಂದಿನ್ರ. ಇದ್ರೊಳಗೆ ನಾ ಇಷ್ಟು ಮಿಕ್ಸಿ ಜಾರ್ನಲ್ಲಿ ಹಾಕಾಕತ್ತಿಲ್ಲ ರೀ, ಒಂದು ಅರ್ಧಕ್ಕಿಂತ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕೋತೀನಿ ರೀ. ಇಷ್ಟು ಸಾಕ್ರಿ ನಮಗೆ. ಇದರಲ್ಲಿ ಒಂದಿಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ್ರೆ, ಮಿಕ್ಕಿದ್ದನ್ನು ಮುಚ್ಚಿ ಇಡ್ರಿ. ಈಗ ರುಬ್ಕೊಂಡು ಬಂದಾತು ನೋಡ್ರಿ. ಇಷ್ಟು ನೈಸಿಗಿರ್ಬೇಕು ರೀ ನಮ್ಮದು. ಇದನ್ನೀಗ ಅಳತಿ ಮಾಡ್ಕೋಬೇಕ್ರೆ. ಅದಕ್ಕೊಂದು ಮೆಜರ್ಮೆಂಟಿನ ಕಪ್ ತೊಗೊಂಡಿನಿ ರೀ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೆಲ್ಲಿದೆ ರೀ. ಅದಕ್ಕಂದ್ರೆ ಈ ಉದ್ದಿನ ಹಿಟ್ಟು ಅದಕ್ಕೆ ಹತ್ಕೋಬಾರ್ದು ಅಂಥೇಳಿ. ಡ್ರೈ ಇತ್ತಂದ್ರೆ ಕಪ್ಪಿಗೆ ಭಾಳ ಹತ್ಕೊಂಡ್ಬಿಡ್ತೈತಿ ರೀ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಚೆಲ್ಲಿದ್ವಿ ಅಂದ್ರೆ ನಾವು ಅದಕ್ಕೆ ಏನೂ ಹತ್ಕೊಳ್ಳಂಗಿಲ್ಲ ರೀ. ಆರಾಮಾಗಿ ಎಲ್ಲ ನಮಗೇನಾಗತ್ತೆ ರೀ, ಬೀಳುತ್ತೆ ರೀ. ನಾವು ಇದನ್ನು ಕಂಪಲ್ಸರಿ ಅಳತಿ ಮಾಡ್ಕೋಬೇಕ್ರಿ ನಾವು ರುಬ್ಬಿದ ಮೇಲೆ. ಈಗ ನೋಡಿರಿ, ಮುಕ್ಕಾಲು ಕಪ್ಪಿನಷ್ಟು ನಾ ತೊಗೊಂಡೀನಿ ರೀ. ಇಲ್ಲಿ ಅದನ್ನು ಪಕ್ಕಕ್ಕೆ ಇಡ್ರಿ. ಈ ಕಡೆಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ನಾನು ಗ್ಯಾಸ್ ಹಚ್ಚಿ ಇಟ್ಕೊಂಡಿನ್ರ. ನಾವೀಗ ಮುಕ್ಕಾಲು ಕಪ್ ಹಿಟ್ಟು ತೊಗೊಂಡ್ವಲ್ಲ ರೀ, 1 ಕಪ್ ನೀರು ಹಾಕಿದ್ದೀನಿ ರೀ. ರುಚಿಗನುಸಾರ ಉಪ್ಪು ಹಾಕಿದ್ದೀನಿ ರೀ. ಹಾಕಿ ಅದನ್ನು ನೋಡಿರಿ, ನೀರು ಬಿಸಿ ಆಗೈತೆ ರೀ. ಇವಾಗ ಒಂದು ಸ್ವಲ್ಪ ಅಂದ್ರೆ ನೊರೆ ಬಂದೈತೆ ಹೌದಿಲ್ಲ ರೀ. ನೀವು ಬೇಕಂದ್ರೆ ಕುದಿ ನೀರಾಗೂ ಹಾಕೋಬೋದು ರೀ. ಈಗ ನೋಡಿರಿ, ಅದ್ರೊಳಗೆ ಹಾಕಿದೆ ರೀ ನಾನು ಇವಾಗ ವಿಡಿಯೋ ತೋರಿಸೋ ಸಂಬಂಧ ಕುದಿ ನೀರಾಗ ಹಾಕಿದಂದ್ರೆ ಸ್ವಲ್ಪ ನಿಧಾನಾಗಿ ನಾವು ತೋರಿಸ್ತೀವಲ್ಲ ರೀ. ಅದಕ್ಕೋಸ್ಕರ ಈಗ ಅದು ಕರೆಕ್ಟ್ ಆಗುತ್ತೆ ಅಂದ್ಕೊಂಡು ನಾನು ಚೆನ್ನಾಗಿ ಅದು ಗುಳ್ಳೆ ನೀರು ಬಂತು ಅಂದಾಗ ಹಾಕಿ ಅದು ಸ್ವಲ್ಪ ಸ್ಪ್ರೆಡ್ ಹತ್ತೋದಿಲ್ಲ ರೀ. ಆವಾಗ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಈಗ ನಾನು ನೀರಾಗ ಹಾಕಿದ ತಕ್ಷಣ ಅದು ಏನಾಗುತ್ತೆ ರೀ, ಸ್ಪ್ರೆಡ್ ಆಗತ್ತೆ ರೀ. ಒಂದು 2 ಸೆಕೆಂಡ್ ಬಿಟ್ಟರೆ ಸ್ಪ್ರೆಡ್ ಆಗತ್ತೆ ರೀ. ಅವಾಗ ಚಲೋತ್ನಾಗ ನಾವು ಲೋ ಫ್ಲೇಮ್ನೊಳಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡ್ತಾ ಅದು ಗಂಟು ಆಗತ್ತೆ ರೀ. ಗಂಟಾದರೂ ಕೂಡ ಹೊಡಿತೈತೆ ರೀ. ಅದೇನು ಗಂಟೇನು ಆಗಂಗಿಲ್ಲ ರೀ. ಈ ಸ್ವಲ್ಪ ಗಟ್ಟಿಗಾತ್ರಿ. ಇಷ್ಟು ಗಟ್ಟಿಗಾದ್ಮೇಲೆ ನಾವು ಎಷ್ಟು ಕ್ವಾಂಟಿಟಿ ಒಳಗೆ ಉದ್ದಿನ ಪೇಸ್ಟ್ ತೊಗೊಂಡಿವಲ್ಲ ರೀ, ಅಷ್ಟೇ ಕ್ವಾಂಟಿಟಿ ಸೇಮ್ ಮೆಜರ್ಮೆಂಟ್ನಲ್ಲಿ
ಅಕ್ಕಿ ಹಿಟ್ಟನ್ನು ತೊಗೋಬೇಕ್ರಿ. ಅಕ್ಕಿ ಹಿಟ್ಟನ್ನು ಹಾಕಿ ಚಲೋತ್ನಾಗ ನಾವು ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಲೋ ಫ್ಲೇಮ್ನಲ್ಲರ. ಮತ್ತು ನೀವು ಕರೆಕ್ಟಾಗಿರುವಂಥ ಮೇಜರ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಕರೆಕ್ಟಾಗಿರುವಂಥ ವಡೆ ರೆಡಿ ಆಗತ್ತೆ ರೀ. ನಿಮಗಿದು ನಾ 3/4 ಕಪ್ಪಿಗೆ 1 ಗ್ಲಾಸ ನೀರು ಹಾಕಿದ್ದೀನಿ ರೀ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ 1 ಗ್ಲಾಸ್ ನೀವು ಉದ್ದಿನ ಪೇಸ್ಟ್ ತೊಗೊಂಡ್ರಂದ್ರೆ 1.5 ಗ್ಲಾಸ್ನಷ್ಟು ನೀರು ಹಾಕೋರಿ. ಇದು ಚಲೋತ್ನಂಗೆ ಆಯ್ತು ರೀ ನಮ್ಮದೆಲ್ಲ. ಈಗ ಇದನ್ನು ಮ್ಯಾಲಿಂದ ನಮಗಿದು ಸಲಾಕೆ ಆಗತ್ತೈತಲ್ರಿ, ಅದನ್ನು ತೆಗೆದ ಇದನ್ನೀಗ 1-2 ನಿಮಿಷ ಮುಚ್ಚಿಡೋಣ್ರಿ. ಚಲೋತ್ನಾಗ ಮಿಕ್ಸ್ ಮಾಡ್ಕೊಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದು ಎಲ್ಲ ಚಲೋತ್ನಂಗೆ ಆಯಿತು ಅಂದಾಗ 1-2 ನಿಮಿಷ ಮುಚ್ಚಿ ಲೋ ಫ್ಲೇಮ್ನೊಳಗೆ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ್ರಿ. ಹಿಂಗೆ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯಿತ್ರೆ ಚಲೋತ್ನಾಗ ನಮಗದು ಒಳಗೆಲ್ಲ ಉಮ್ಗೊಂಡಂಗೆ ಆಗತ್ತೆ ರೀ. ಈಗ ನೋಡಿರಿ ಕಲರ್ ಕೂಡ ಚೇಂಜ್ ಆಗೈತೆ ರೀ. ಜಾಸ್ತಿ ಮುಚ್ಚಿಡಕ್ಕೆ ಹೋಗ್ಬೇಡ್ರಿ, ಹೊತ್ತಿಸ್ಬೇಡ್ರಿ. ಮತ್ತು 2 ನಿಮಿಷ ಸಾಕ್ರಿ. 2 ನಿಮಿಷ ಆದ ನಂತರ ಮುಚ್ಚಳಿಕೆ ತೆಗೆದ ಚಲೋತ್ನಾಗ ಒಂದು ಸಲ ಮಿಕ್ಸ್ ಮಾಡ್ಕೊರಿ. ಇದು ಉದ್ದಿನ ಹಿಟ್ಟಲ್ರ, ನಿಮ್ಮ ಪಾತ್ರೆಗೆ ಹತ್ಕೋತತ್ರ. ಏನು ಹತ್ಕೊಂಡತ್ತೆ ಅಂತ ಏನು ವರಿ ಮಾಡ್ಕೋಬೇಡ್ರಿ, ಬಿಡ್ತೈತ್ರಿ ಆಮೇಲೆ ಅದು. ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಿಡ್ರಿ. ಒಂದು 5 ನಿಮಿಷ ಮುಚ್ಚಿಡೋಣ್ರಿ ಇದನ್ನು. ಅಷ್ಟರೊಳಗಾಗಿ ನಾವು ಚಟ್ನಿ ಮಾಡ್ಕೊಳ್ಳೋಣ ಬರ್ರಿ. ಈಗ ಚಟ್ನಿ ಮಾಡ್ಕೊಳಕ್ಕೆ ಒಂದು ಪ್ಯಾನ್ನೊಳಗೆ 2-3 ಚಮಚ ಎಣ್ಣೆ ಹಾಕ್ಕೊಂಡಿನ್ರಿ. 1 ಹಿಡಿಯಷ್ಟು ಶೇಂಗಾ, 2 ಚಮಚದಷ್ಟು ಕಡಲೆಬೇಳೆ, 2 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಇದನ್ನು ಹೊಂಬಣ್ಣ ಬರುವಂಗೆ ಲೋ ಫ್ಲೇಮ್ ಒಳಗೆ ಚಲೋತ್ನಂಗೆ ಹುರ್ಕೊಳ್ಳೋಣ್ರಿ. ಈಗ ಬ್ಯಾಸ್ಗೆ ಚಾಲು ಆತ್ರ ಇನ್ನು ಕೊಬ್ಬರಿ ಹಾಕಿ ಮಾಡಿದ್ರೆ ಚಟ್ನಿ ನಿಂದ್ರಂಗಿಲ್ಲ ರೀ. ಅದಕ್ಕೋಸ್ಕರ ನಾ ಇಲ್ಲೇ ಕೊಬ್ಬರಿ ಇಲ್ಲಾರ್ದನ ಚಟ್ನಿಯನ್ನು ಮಾಡೋದು ತೋರ್ಸಕತ್ತೀನಿ ರೀ. ನಾವು ಬ್ಯಾಸ್ಗೆ ಚಾಲು ಆತಂದ್ರೆ ಕೊಬ್ಬರಿ ಚಟ್ನಿಗೆ ಹಾಕೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀವಿ ರೀ. ಯಾಕಂತಂದ್ರೆ ಬೆಳಿಗ್ಗೆ ಮಾಡಿದ್ವಿ ಅಂದ್ರೆ ಅದು ಮಧ್ಯಾಹ್ನ 11 ಅನ್ನೋ ತನಕ ನಮಗಿಲ್ಲ ಹಾಳಾಗ್ಬಿಡ್ತೈತೆ ರೀ ಅದು. ಈಗ ಇದು ಮಾಡಿದ್ವಿ ಅಂದ್ರೆ ನೋಡಿರಿ 2 ದಿವಸ ಥರ ಚಟ್ನಿ ನಮಗಿದು ಹಾಳಾಗಂಗಿಲ್ಲ ರೀ. ಈ ಚಲೋತ್ನಾಗ ನೋಡ್ರಿ ನಮ್ದು ಹೊಂಬಣ್ಣ ಬಂದಾತ್ರಿ. ಎಲ್ಲ ಬ್ರೌನ್ ಕಲರ್ ಕಾಣಕತ್ತೈತೆ ಹೌದಿಲ್ಲ ರೀ. ಇದನ್ನೀಗ ಒಂದು ಪಾತ್ರೆಗೆ ತಗೊಂಬಿಡೋಣ್ರಿ. ಈಗ ನಾ ಒಂದು ಪ್ಲೇಟಿಗೆ ತಗೋತೀವಿ ನೋಡ್ರಿ. ಎಲ್ಲನೂ ಲೋ ಫ್ಲೇಮ್ನಾಗ ಮಾಡ್ಕೊಂಡ್ರೆ ಚೆನ್ನಾಗಿ ಒಳಗೂ ಕ್ರಿಸ್ಪಿ ಆಗತ್ತೆ ರೀ. ಮ್ಯಾಲೆ ಹೊಂಬಣ್ಣ ಕೂಡ ಈವನ್ನಾಗಿ ಬರ್ತೈತೆ ರೀ. ನೀವು ಹೈ ಫ್ಲೇಮ್ನಾಗ ಮಾಡ್ಕೊಂಡ್ರೆ ಮೇಲೆ ಏನೈತಲ್ರಿ ಜಲ್ದಿನ ಬಣ್ಣ ಬಂದುಬಿಡ್ತೈತೆ ರೀ. ಒಳಗೆ ಏನೈತಲ್ರಿ ಚಲೋತ್ನಾಗ ನಮ್ಮ ಶೇಂಗಾ, ಕಡಲೆಬೇಳೆ, ಉದ್ದಿನ ಬೇಳೆ ಫ್ರೈ ಆಗಂಗಿಲ್ಲ ರೀ. ನಾವು ಎಷ್ಟು ಲೋ ಫ್ಲೇಮ್ನಾಗ ಮಾಡ್ಕೋತೀವಿ ಅಷ್ಟು ಟೇಸ್ಟ್ ಹೆಚ್ಚಾಗತ್ತೆ ರೀ ಚಟ್ನಿದು. ಈಗ ಅದೇ ಎಣ್ಣೆ ಒಳಗೆ ಮತ್ತೇನು ಎಣ್ಣೆ ಹಾಕಿಲ್ರಿ. 2 ಹಸಿ ಮೆಣಸಿನ್ಕಾಯಿ, 3 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಅರ್ಧ ಸೂಡಿನಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಕರಿಬೇವು ಹಾಕಿದ್ದೀನಿ ರೀ. ನೀವು ಕೊತ್ತಂಬರಿ ಎಷ್ಟು ಜನ ಹಾಕ್ಬೋದು ರೀ, ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಮೆಣಸಿನ್ಕಾಯಿ ಸ್ವಲ್ಪ ಕಣ್ಣು ಬೀಳಿರಿ. ಹಂಗೆ ನಮ್ಮ ಕೊತ್ತಂಬರಿ ಕರಿಬೇವು ಕೂಡ ಚಲೋ ಹೊತ್ನಂಗೆ ಅದು ಮಗ್ಲಿ ರೀ. ಮಗ್ಬೇಕಂದ್ರೆ ಕ್ರಿಸ್ಪಿ ಆಗೋದೇನು ಬೇಡ್ರಿ, ಸ್ವಲ್ಪ ಮೆತ್ತಗಾಗಲಿ ರೀ ಕೊತ್ತಂಬರಿ. ಈಗ ನೋಡಿರಿ ಕೊತ್ತಂಬರಿ ಎಲ್ಲ ಚಲೋ ಹೊತ್ನಾಗ ಮೆತ್ತಗಾತ್ರ ನಮ್ಮ ಮೆಣಸಿನ್ಕಾಯಿ ಕೂಡ ಚಲೋ ಹೊತ್ನಂಗೆ ಫ್ರೈ ಆದವು ರೀ. ಈಗ ಇದನ್ನು ಅದೇ ಪ್ಲೇಟ್ನೊಳಗೆ ತಕ್ಕೊಳಕತ್ತೀನಿ ರೀ. ಈಗ ಕಡ್ಲಿ ಬೇಳೆದೇನು ತಗೊಂಡಿವಲ್ಲ ರೀ ಅದ್ರಾಗ ತಕ್ಕೊಳಕತ್ತೀನಿ ರೀ. ನಾವು ಈ ಚಟ್ನಿಯನ್ನು ಬರೀ 1-2-3 ಚಮಚದೊಳಗನ ರೆಡಿ ಮಾಡ್ಕೋಬೋದು ನೋಡ್ರಿ. ಈಗ ಇದಕ್ಕೇನು ಎಣ್ಣೆ ಹಾಕಾಕತ್ತಿಲ್ಲ ರೀ. ಇದ್ರಾಗ ಎಣ್ಣೆನೂ ಇಲ್ಲ ರೀ. ಆದರೂ ಕೂಡ ನಾ ಏನು ಎಣ್ಣೆ ಹಾಕಾಕತ್ತಿಲ್ಲ ರೀ. ಈಗ ಇದ್ರೊಳಗೆ ನೋಡಿರಿ ನಾವು 3 ಟೊಮೆಟೊ ನೋಡ್ರಿ. ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡೆ ಅಂದ್ರೆ ನಿಮ್ಗೆ ಎಷ್ಟು ಹಾಕಾಕತ್ತೀನಿ ಅಂತ ಗೊತ್ತಾಗಂಗಿಲ್ಲ. ಹಿಡ್ಕೊಂಡು ಇಡೀ ಟೊಮೆಟೊಕ್ಕೆ ನಾನು ನೋಡ್ರಿ ಇಲ್ಲಿ ಹಿಂಗೆ ಮಾರ್ಕ್ ಮಾಡಿ ಇಟ್ಕೊಂಡಿನ್ರಿ. ಮಾರ್ಕ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡಿನಿ ರೀ. ಈಗ ಇದನ್ನು ಹಾಕ್ಕೊಂಡು ನೋಡಿರಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕ್ರೆ ನಮ್ಮ ಕಮಲ್ ಹೂವು ಆದಂಗೆ ಆಗತ್ತೆ ನೋಡಿರಿ. ಕಮಲ್ ಹೂವು ಓಪನ್ ಆದಂಗೆ ಓಪನ್ ಆಗಿಬಿಡ್ತೈತೆ ರೀ. ನಾನು ಹಿಂಗೆ ಮಾರ್ಕ್ ಮಾಡಿ ಇಟ್ಕೊಂಡಿನಲ್ರಿ ಮೊದ್ಲನ ಹಿಂಗೆ ಮ್ಯಾಲೆ ಪ್ರೆಸ್ ಮಾಡಿರಿ ನೀಟಾಗಿ ಓಪನ್ ಆಯ್ತು ನೋಡಿರಿ. ಇಲ್ಲಿ ನೋಡಿರಿ ಇದು ತೂಕದಲ್ಲಿ ಹೇಳೋದಾಗತ್ತಂದ್ರೆ ಸರಿಸುಮಾರಾಗಿ ಒಂದು 400ರಿಂದ 450 ಗ್ರಾಮ್ ಆಗ್ಬೋದ್ರಾ ಈ ಟೊಮೆಟೊ. ದೊಡ್ಡ ಟೊಮೆಟೊ ಅದಾವ್ರಿ ಇವು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಚಟ್ನಿಗೆ, ಅಂದ್ರೆ ಇಷ್ಟ ಆಗ್ಬೇಕಂತೇನಿಲ್ಲ ರೀ. ಇದಕ್ಕೆ ನೋಡಿರಿ ರುಚಿಗೆ ಅನುಸಾರ ಉಪ್ಪು ಹಾಕಿ ಇದನ್ನು ನಾವು ಸ್ವಲ್ಪ ಜೀರಿಗೆ ಹಾಕಿ ಒಂದಿಷ್ಟು ಹುಣಸೆ ಹಣ್ಣು ಹಾಕ್ರಿ. ಜಾಸ್ತಿ ಹಾಕೋಕೆ ಹೋಗ್ಬೇಡ್ರೆ ಟೊಮೆಟೊದೊಳಗೆ ಹುಳಿ ಭಾಳ ಇರ್ತೈತೆ ರೀ. ಇದನ್ನು ಮುಚ್ಚಿಟ್ಟು ನಾವು ಬೇಯಿಸ್ಕೊಳ್ಳೋಣ್ರಿ. 1-2 ನಿಮಿಷಕ್ಕೊಮ್ಮೆ ಆವಾಗ ನೀವು ತೆಗೆದ ಮಿಕ್ಸ್ ಮಾಡ್ಕೊರಿ. ಈಗ ನೋಡಿರಿ 1 ಗಡ್ಡೆ ಅಷ್ಟೇ ಬೆಳ್ಳುಳ್ಳಿ ರೀ. ನೀವು ಬೇಕಂದ್ರೆ ಶುಂಠಿ ಕೂಡ ಹಾಕೋಬೋದ್ರೆ. ನಾ ಶುಂಠಿ ಹಾಕೊಳಕತ್ತಿಲ್ಲ ರೀ. ಇಲ್ಲಿ ಅಲ್ಲ ರೀ ಶುಂಠಿ ಅಂದ್ರೆ ಹಸಿ ಶುಂಠಿ ಅಂದ್ರೆ ಅಲ್ಲ ರೀ. ಈಗ ಬ್ಯಾಸ್ಗೆ ಚಾಲು ಆತಂದ್ರೆ ನೋಡಿರಿ ನಾವು ಹಸಿ ಶುಂಠಿ ಕೂಡ ಕಡಿಮೆ ಮಾಡ್ತೀವಿ ರೀ ಯೂಸ್ ಮಾಡೋದು. ಬೆಳ್ಳುಳ್ಳಿ ಕೂಡ ಪ್ರಮಾಣ ಕಡಿಮೆ ಮಾಡ್ತೀವಿ ರೀ. ಹಸಿ ಕೊಬ್ಬರಿ ಮಾತ್ರ ಫುಲ್ಲು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡ್ತೀವಿ ರೀ. ಈಗ ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊರಿ. ನಾವು ಉಪ್ಪು ಹಾಕಿರ್ತೀವಲ್ರಿ ಅದ್ರೊಳಗಿನ ನೀರೆಲ್ಲ ಹೊರಗೆ ಬಿಟ್ಟು ಚಲೋ ಹೊತ್ನಂಗೆ ಇದು ಏನಾಗತ್ತೆ ರೀ ಮೆತ್ತಗಾಗತ್ತೆ ರೀ. ನಾವು ಉಪ್ಪು ಒಂದು ಹಾಕಿವಲ್ರಿ
ಈಗ ಮುಚ್ಚಿಡ್ರಿ. ಅವಾಗ ಈಗ 2 ನಿಮಿಷಕ್ಕೆ ಒಂದು ಸಲ ನೀವು 2-3 ಸಲ ಹಿಂಗೆ ತೆಗೆದು ಮುಚ್ಚಿ ಮಾಡಿದ್ರಿ ನೋಡಿರಿ, ಚಲೋ ಹೊತ್ನಂಗೆ ನಮಗೆ ಮೆತ್ತಗೆ ಫ್ರೈ ಆಗತ್ತೆ ರೀ. ಇದು ನೋಡಿರಿ ಕಾಣಕತ್ತೈತೋದಿಲ್ಲ ರೀ ನಿಮ್ಗೆ. ಚಲೋ ಹೊತ್ನಂಗೆ ನಮ್ಗೇನಾಯ್ತು ರೀ, ಟೊಮೆಟೊ ಅನ್ನೋದು ಬೆಂದಾಯ್ತು ರೀ. ಈಗ ನೋಡಿರಿ ಎಲ್ಲ ಚೆನ್ನಾಗಿ ಬೆಂದೈತೆ ನೋಡಿರಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಾಕ ಬಿಡೋಣ್ರಿ. ಇದನ್ನು ನಾವೀಗ ಈ ತಣ್ಣಗಾಗಾಕ ನಾನು ಇದ್ರೊಳಗೆ ಬಿಡಾಕತ್ತೀನಿ ರೀ. ನಾ ಏನು ಬೇರೆದ್ರೊಳಗೆ ಹಾಕೊಳಕತ್ತಿಲ್ಲ ರೀ. ನೀವು ಬೇಕಂದ್ರೆ ಬೇರೆದ್ರೊಳಗೆ ಹಾಕೋರಿ. ಗ್ಯಾಸ್ ಆಫ್ ಮಾಡ್ಕೊಂಡು ನೋಡಿರಿ. ನೀವು ಬೇಕಂದ್ರೆ ಬೇಗನೆ ತಣ್ಣಗಾಗಬೇಕಂದ್ರೆ ಬೇರೆ ಪ್ಲೇಟಿಗೆ ತಕ್ಕೊಬೋದು ರೀ ನೀವು. ಈಗ ನಾವು ಕಡ್ಲೆಬೇಳೆದು ಏನು ತಕ್ಕೊಂಡಿವಲ್ಲ ರೀ, ಅದ್ರೊಳಗೆ ಕೂಡ ತಕ್ಕೊಬೋದ್ರೆ. ಈ ಬಿಸಿ ಇರ್ತೈತಲ್ರಿ, ಅದು ಮೆತ್ತಗಾಗಿಬಿಡ್ತೈತೆ ರೀ. ಅದಕ್ಕೆ ನಾನು ಅದ್ರಾಗ ತಕ್ಕೊಳಕತ್ತಿಲ್ಲ ರೀ, ಇದ್ರೊಳಗೆ ಬಿಡ್ತೀನಿ ರೀ. ಈ ಓಪನ್ ಮಾಡಿ ಇಡ್ತೀವಲ್ರಿ, ತಣ್ಣಗಾಗಿಬಿಡ್ತೈತೆ ರೀ. ಇದ್ರೊಳಗೆ ಒಂಚೂರು ಬೆಲ್ಲ ರೀ, ನಾ ಒಂಚೂರು ಬೆಲ್ಲನ ಮಿಕ್ಸ್ ಮಾಡ್ದೆ ಹಾಕ್ಕೊಟ್ರೆ ಟೇಸ್ಟ್ ಭಾಳ ರುಚಿ ಇರ್ತೈತೆ ರೀ. ಒಂಚೂರು ಬೆಲ್ಲ ಸೇರಿಸೋದ್ರಿಂದ ನಾವು ಈ ಟೊಮೆಟೊ ಹುಣಸೆ ಹಣ್ಣಿನ ಜೊತೆಗೆ ಚೂರು ಬೆಲ್ಲ ಪರ್ಫೆಕ್ಟ್ ಕಾಂಬಿನೇಷನ್ ಆಗತ್ತೆ. ಟೇಸ್ಟ್ ಹೆಚ್ಚು ಮಾಡ್ಬೇಕಂದ್ರೆ ಚೂರು ಬೆಲ್ಲ ಹಾಕ್ಬೇಕ್ರಿ ನಾವು. ಈಗ ಈ ಕಡೆ ನೋಡ್ರಿ, ನಾವು ಹಿಟ್ಟು ಬೇಯಿಸಿಟ್ಕೊಂಡಿದ್ವಲ್ಲ ರೀ, ಕಂಪ್ಲೀಟಾಗಿ ತಣ್ಣಗಾಗೈತೆ ರೀ. ನಾ ಕೈಯಿಂದನ ಹಾಕ್ಕೊಂಡು ತೋರಿಸಿದೆ ನಿಮ್ಗೆ. ಅದ್ರೊಳಗೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದು, ಒಂದಿಷ್ಟು ಜೀರಿಗೆ, 1 ಕಪ್ಪಿನಷ್ಟು ಈರುಳ್ಳಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದು, 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ರೀ. ಅದನ್ನ ಈಗ ನೋಡಿರಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಆಲ್ರೆಡಿ ನಾವು ಉಪ್ಪಂತೂ ಹಾಕಿವ್ರಿ ಹಿಟ್ಟಿನೊಳಗೆ. ಮ್ಯಾಲೆ ಉಪ್ಪು ಹಾಕೋದೇನು ಅವಶ್ಯಕತೆ ಇಲ್ಲರಿ. ನೀವು ಬೇಕಂದ್ರೆ ಟೇಸ್ಟ್ ನೋಡಿ ಉಪ್ಪನ್ನು ಸೇರಿಸ್ಕೊಡ್ರಿ. ಮತ್ತು ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ. ನಾವು ನೀರು ಬೇಯಿಸ್ಬೇಕಾದ್ರೆ ಕುದಿಬೇಕಾದ್ರೆ ಉಪ್ಪು ಹಾಕಿವ್ರಿ ಅದ್ರೊಳಗನ. ಮತ್ತು ಅದ್ರೊಳಗೆ ಒಂದಿಷ್ಟು ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಹಾಕೊಂಡಷ್ಟು ಚೆನ್ನಾಗಾಗತ್ತೆ ರೀ. ನೀರನ್ನು ಒಳಗೆ ಕೈ ಅದ್ದಿ ನಾನು ಇದನ್ನು ಮಿದ್ಕೊಳಕತ್ತೀನಿ ನೋಡಿರಿ. ಅಂದ್ರೆ ಕೈಗೂ ಹತ್ತಂಗಿಲ್ಲ ರೀ, ಪಾತ್ರೆ ಕೂಡ ಜಾಸ್ತಿ ಹತ್ತಂಗಿಲ್ಲ ರೀ. ನೋಡಿರಿ ಪಾತ್ರೆಗೂ ಜಾಸ್ತಿ ಹತ್ತಿಲ್ಲ ರೀ. ಹೇಳಿದ್ನಲ್ರಿ ನಿಮಗೆ, ಪಾತ್ರೆ ಕೂಡ ಜಾಸ್ತಿ ಹತ್ತಂಗಿಲ್ಲ ರೀ, ಎಲ್ಲ ಬಿಡ್ತದ ಅಂಥೇಳಿ. ಈ ಚಲೋತ್ನಂಗ ಮಿಕ್ಸ್ ಮಾಡ್ಕೊಂಡಿನಿ ರೀ. ಇದನ್ನೀಗ ಕೈನ ನೀರೊಳಗೆ ಆದ್ರಿ, ಎಣ್ಣೆ ಅಲ್ರಿ ನೀರ ರೀ. ಈಗ ನೀರಿನೊಳಗೆ ಅದ್ದೋದ್ರಿಂದ ನಮ್ಮ ಕೈಗೆ ಹತ್ತೋದಿಲ್ಲ ರೀ. ಈಗ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೋರಿ. ಆದಷ್ಟು ಸ್ವಲ್ಪ ಸಣ್ಣನ ತೊಗೋರಿ. ಭಾಳ ದಪ್ಪ ತೊಗೊಳಕ್ಕೆ ಹೋಗ್ಬೇಡ್ರಿ. ಭಾಳ ದೊಡ್ಡ ಆಗ್ತಾವ್ರಿ ವಡ. ಈಗ ನೋಡ್ರಿ, ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡಿನಿ ರೀ ನಾನು. ಸಣ್ಣ ಉಂಡೆ ಅಷ್ಟು ತೊಗೊಂಡು ಇದನ್ನು ಅಂಗೈ ಮೇಲೆ ಪ್ರೆಸ್ ಮಾಡ್ಕೊಂಡಿನಿ ರೀ. ನಿಮಗೇನ ಬ್ರೇಕ್ ಆತಂದ್ರೆ ಹಿಂಗೆ ಸರಿ ಮಾಡ್ಕೊರಿ ಅದನ್ನು. ಒಂದೊಂದು ಸಲ ಹಿಂಗೆ ಬ್ರೇಕ್ ಆಗ್ತೈತೆ ರೀ, ಒಂದೊಂದು ಸಲ ಆಗಂಗಿಲ್ಲ ರೀ. ಹಿಂಗೆ ಬ್ರೇಕ್ ಆಯಿತು ಅಂದ್ರೆ ಹಿಂಗೆ ನೀಟಿಗೆಲ್ಲ ಸರಿ ಮಾಡಿಕೊಂಡು ಬಳ್ಳಿಗೆ ನೀರು ಅದ್ದಿ ಸೆಂಟ್ರ್ನ್ಯಾಗ ಹೋಲ್ ಮಾಡಿರಿ. ಈ ಸೆಂಟ್ರ್ನ್ಯಾಗ ಹೋಲ್ ಮಾಡೋದು ಎದಕ್ಕಂದ್ರೆ ಒಳಗೂ ಕೂಡ ನೀಟಾಗಿ ಬೇಯಿತ್ರಿ ನಮಗೆ. ಈ ಸೆಂಟ್ರ್ನಲ್ಲಿ ಹೋಲ್ ಮಾಡೋದ್ರಿಂದ ವಡ ಸೈಜ್ನಲ್ಲಿ ದೊಡ್ಡದಾಗತ್ತೆ ರೀ, ನೋಡೋಕ್ಕೂ ಸುಂದರವಾಗಿ ಕಾಣ್ತೈತೆ ರೀ, ಲುಕ್ಕಿಂಗು ಚೆನ್ನಾಗಿರ್ತೈತೆ ರೀ, ಕ್ರಿಸ್ಪಿನೆಸ್ಸು ಚೆನ್ನಾಗಿರ್ತೈತೆ ರೀ, ವಡ ಸೈಜ್ನಲ್ಲಿ ದೊಡ್ಡದಾಗತ್ತೆ ರೀ. 3 ಬೆನಿಫಿಟ್ ರೀ. ನಾವು ವಡ ಮಾಡ್ಬೇಕಂದ್ರೆ ಒಂದು 4 ರೂಲ್ಸ್ ಫಾಲೋ ಮಾಡ್ಬೇಕು ರೀ. ಅವಾಗ ನಮ್ಮ ಪರ್ಫೆಕ್ಟ್ ಆಗಿರುವಂಥ ವಡ ರೆಡಿ ಆಗ್ತಾವ್ರಿ. ಅದು ನಾನು ಮುಂದೆ ರೆಸಿಪಿ ಮಾಡ್ತಾ ಹೇಳ್ತೀನಿ ರೀ ಆ ರೂಲ್ಸನ್ನು ನಿಮಗೆ. ಈಗ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ ನಾನು ನಿಮಗೆ. ಈಗ ಅಂಗೈ ಮೇಲೆ ಒತ್ಕೊರಿ. ಇದು ಬ್ರೇಕ್ ಆಗಲಿಲ್ಲ ನೋಡಿರಿ. ಚಲೋತ್ನಾಗೆ ಉಂಡೆ ಕಟ್ಕೊಂಡೆ ಅಂದ್ರೆ ಬ್ರೇಕ್ ಆಗೋದಿಲ್ಲ ರೀ. ನೀವು ಚಲೋತ್ನಾಗ ನೀಟಾಗಿ ಉಂಡೆ ಕಟ್ಕೊರಿ. ಈಗ ಇದನ್ನು ಬಳ್ಳ ನೀರಿನೊಳಗೆ ಅದ್ದಿ ಸೆಂಟ್ರ್ನೊಳಗೆ ಹಾಕ್ರಿ. ಅಂದ್ರೆ ನಮಗೆ ಹತ್ತಂಗಿಲ್ಲ ರೀ, ನೀಟಾಗಿ ಹೋಲ್ ಆಗತ್ತೆ ರೀ. ಇಲ್ಲಿ ನೋಡ್ರಿ, ಈಗ ಹೊಳಸ್ರಿ ಹಿಂದಕ್ಕೆ. ಅಲ್ಲಿ ಹಿಂಗೆ ಓಪನ್ ಮಾಡ್ಕೊರಿ. ನೋಡಿರಿ ನೀಟಾಗಿರುವಂಥ ಹೋಲ್ ಹತ್ತೋದಿಲ್ಲ ರೀ. ಈಗೆಲ್ಲನೂ ನಾವು ಹಿಂಗೆ ರೆಡಿ ಮಾಡ್ಕೊಂಡು ಬರೋಣ್ರಿ. ನೀವು ಇದಕ್ಕಿಂತ ಸಣ್ಣ ಬೇಕಾದ್ರೆ ಮಾಡ್ಕೋಬೋದು, ಆದರೆ ದೊಡ್ಡ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗೆಲ್ಲನೂ ರೆಡಿ ಮಾಡ್ಕೊಂಡಾತ್ರ ಈಗ ನಮ್ಮ ಚಟ್ನಿಗೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡು ಟೊಮೆಟೊ ಕೂಡ ತಣ್ಣಗಾಗೈತೆ ರೀ. ಇದನ್ನೀಗ ಮಿಕ್ಸಿ ಜಾರ್ನೊಳಗೆ ಹಾಕೋತೀನಿ ರೀ. ನಾನು ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿನಿ ರೀ, ಅದ್ರೊಳಗೆ ಹಾಕೋತೀನಿ ರೀ. ಇದನ್ನು ನಾವು ನೀರು ಹಾಕಿದನ್ನು ರುಬ್ಬಿದ್ವಿ ಅಂತಂದ್ರೆ 2 ದಿವಸ ಆರಾಮಾಗಿ ಕಡ್ಯಾಕಿಟ್ಟನೇ ಯೂಸ್ ಮಾಡ್ಕೋಬೋದು. ಫ್ರಿಜ್ನಾಗ ಇಟ್ರಂದ್ರೆ ನೋಡಿರಿ ವಾರ 15 ದಿವಸ ಏನೂ ಆಗಂಗಿಲ್ಲ ರೀ, ಹಾಳಾಗಂಗಿಲ್ಲ ರೀ. ಇದು ಗಟ್ಟಿ ಚಟ್ನಿ ಮಾಡ್ಕೊಂಡ್ರಿ ಅಂದ್ರೆ ನೀರು ಹಾಕಬಾರ್ದು ರೀ. ಈಗ ಅದ್ರೊಳಗೆ ನೋಡಿರಿ ನಾವು ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಫ್ರೈ ಮಾಡ್ಕೊಂಡ್ವಲ್ಲ ರೀ, ಅದನ್ನು ಹಾಕೊಳಕತ್ತೀನಿ ನೋಡಿರಿ. ನಾವು ಹಿಂಗೆ ಹಾಕೋದ್ರಿಂದ ಏನಾಗತ್ತೆ, ನಮ್ಮ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ರಫ್ ಆಗತ್ತೆ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತೈತೆ ರೀ ತಿನ್ಬೇಕಾದ್ರೆ. ಇದನ್ನು ನೋಡಿರಿ ರುಬ್ಕೊಂಬರೋಣ್ರಿ ಈಗ ತರಿಯಾಗಿ. ಈಗ ರುಬ್ಬಿದ್ದೀನಿ ನೋಡಿರಿ ನಾನು. ಇದನ್ನು ಇಷ್ಟು ತರಿಯಾಗಿ ರುಬ್ಬಕ್ರಿ ನಾವು.
ಭಾಳ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡ್ರಿ. ಈಗ ನಮಗೆ ನೋಡ್ರಿ ಬಾಯಾಗ ಶೇಂಗಾ ಕಡ್ಲಿಬೇಳೆ ಉದ್ದಿನಬೇಳೆ ತಿಂತಾ ಇತ್ರ ಸಖತ್ ಟೇಸ್ಟ್ ಇರ್ತೈತ್ರ. ಈ ಚಟ್ನಿ ಅಂದ್ರೆ ನಮ್ಮ ಮನ್ಯಾಗ ನೋಡ್ರಿ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಇದು ಇಡ್ಲಿ ದೋಸೆ ಅನ್ನ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದ್ರೆ. ನೀವು ಇಡ್ಲಿಗೆ ಬೇಕಂದ್ರೆ ಹಿಂಗೆ ಗಟ್ಟಿ ಚಟ್ನಿ ಮಾಡ್ಕೋಬೋದು, ಇಲ್ಲಾಂದ್ರೆ ನೀರು ಚಟ್ನಿ ಮಾಡ್ಕೋಬೋದು. ನೀವು ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೋಬೋದು. ನೀರು ಚಟ್ನಿ ಮಾಡ್ಕೊಂಡ್ರೆ ನಿಮ್ಮ ಕ್ವಾಂಟಿಟಿ ಅನುಸಾರ ನೀವು ಎಷ್ಟು ಬೇಕಷ್ಟು ನೀರನ್ನು ಹಾಕೋಬೋದು ರೀ. ಇದ್ರೊಳಗೆ ನಾನು ಸಾಂಬಾರು ಮಾಡ್ತೇನೆ ರೀ. ಸಾಂಬಾರಿನ ರೆಸಿಪಿ ಆಲ್ರೆಡಿ ನಾನು ನಿಮಗೆ ಶೇರ್ ಮಾಡೇನಿ ರೀ. ಅದಕ್ಕೆ ನಾನು ತೋರ್ಸಾಕತ್ತಿಲ್ಲ ರೀ ನಿಮಗೆ. ಅದ್ರ ಲಿಂಕನ್ನು ಕೊಟ್ಟಿರ್ತೀನಿ ರೀ ಡಿಸ್ಕ್ರಿಪ್ಷನ್ನೊಳಗೆ, ಅದನ್ನು ನೋಡ್ಕೊಂಡು ನೀವು ಮಾಡ್ಕೊರಿ. ಇದರಿಂದ ನಾನು ಅದಕ್ಕೆ ಮತ್ತೊಂದು ಸ್ವಲ್ಪ ಮತ್ತು ಬೇರೆ ಐಟಮ್ ಎಲ್ಲ ಆ್ಯಡ್ ಮಾಡ್ತೇನೆ ರೀ. ನಾನು ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಆಲ್ರೆಡಿ ಫುಲ್ ಅದರದ್ದು ವಿಡಿಯೋನ ಡಿಸ್ಕ್ರಿಪ್ಷನ್ನೊಳಗೆ ಲಿಂಕ್ ಓಪನ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಸಿಗ್ತೈತೆ ರೀ ಅದ್ರೊಳಗೆ. ಈಗ ಇದಕ್ಕೊಂದು ತಡ್ಕ ಕೊಡೋಕೆ ಒಂದು ತಡ್ಕ ಪ್ಯಾನ್ ಇಟ್ಟು ಅದ್ರಾಗ ಒಂದಿಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡಿನ್ರಿ. ಹಾಕ್ಕೊಂಡು ಇದಕ್ಕೆ ನೋಡಿರಿ ಒಗ್ಗರಣೆ ಹಾಕಿದ್ದೀನಿ ರೀ. ಇದಕ್ಕೆ ಕಡ್ಲಿಬೇಳೆ ಉದ್ದಿನಬೇಳೆ ಮ್ಯಾಲೆ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದ್ರ ಕಡ್ಲಿಬೇಳೆ ಉದ್ದಿನಬೇಳೆ ನಾವು ಹಾಕಿ ಮಾಡಿರೋದ್ರಿಂದ ತರಿ ಆಗಿರ್ತೈತಲ್ರಿ, ಬ್ಯಾಗ್ ಸಿಗ್ತಿರ್ತಾವೆ ರೀ. ಅದಕ್ಕೆ ನಾವು ಒಗ್ಗರಣೆ ಒಳಗೆ ಕಡ್ಲಿಬೇಳೆ ಉದ್ದಿನಬೇಳೆ ಹಾಕಿಲ್ಲ ರೀ. ನಿಮ್ಗೆ ಏನಾದ್ರು ಬೇಕು ಜಾಸ್ತಿ ಟೇಸ್ಟ್ ಬೇಕಂದ್ರೆ ಹಾಕ್ಕೊಡ್ರಿ, ಸ್ವಲ್ಪ ಏನು ತೊಂದರೆ ಏನಿಲ್ಲ ರೀ. ಈಗ ನಮ್ಮದು ಚಟ್ನಿ ರೆಡಿ ಆಯ್ತು ರೀ. ಪಕ್ಕಕ್ಕೆ ಇಡೋಣ್ರಿ ಅದನ್ನು. ಈಗ ಇನ್ನೊಂದಿಷ್ಟು ನಾವು ಉದ್ದಿನಬೇಳೆ ಉಳಿಸಿದ್ವಲ್ಲ ರೀ ಒಂದಿಷ್ಟು ಗ್ರ್ಯಾಂಡ್ ಮಾಡ್ಕೊಂಡು, ಅವನ್ನ ಅದ ಜಾರ್ನೊಳಗೆ ಹಾಕ್ಕೊಂಡಿನಿ ರೀ. ಏನು ನಾವು ಉದ್ದಿನಬೇಳೆ ರುಬ್ಬಿದ ಜಾರ್ ಇತ್ತಲ್ಲ ರೀ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಬನ್ರಿ. ಈಗಿದು ಮೊದಲನೇ ರೂಲ್ಸ್ ರೀ. ಈಗ ನೋಡ್ರಿ ಸ್ವಲ್ಪ ನೀರು ಹಾಕಿ ರುಬ್ಬಿದ್ವಲ್ಲ ರೀ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಚಲೋ ಹೊತ್ನಂಗೆ ರುಬ್ಬನ್ರಿ ಇದನ್ನು. ಈಗ ರುಬ್ಬಿದ್ದೀನಿ ನೋಡ್ರಿ. ನಾನು ಒಂದೇ ಸಲ ನೀರು ಹಾಕ್ಬಾರ್ದ್ರೆ ನಾನು 2-3 ಸಲ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿನಿ ರೀ. ಹಿಂಗೆ ರುಬ್ಬೋದ್ರಿಂದ ಏನಾಗುತ್ತೆ ಅಂದ್ರೆ ರೀ, ನಮ್ಮ ಉದ್ದಿನ ಹಿಟ್ಟು ಹಗರ ಆಗತ್ತೆ ರೀ. ಮತ್ತು ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಹಗರ ಐತೆ ನೋಡ್ರಿ, ನೈಸ್ ಆಗತ್ತೆ ರೀ. ಇಲ್ಲಿ ನೋಡ್ರಿ ನೊರೆ ಆಗತ್ತೆ ರೀ. ಕ್ವಾಂಟಿಟಿಯಲ್ಲಿ ಕೂಡ ಜಾಸ್ತಿ ಆಗತ್ತೆ ರೀ. ನಮ್ಮ ವಡೆ ಏನೈತಲ್ರಿ ಫ್ಲಫಿ ಆಗ್ತಾವ್ರಿ, ಗರಿ ಆಗ್ತಾವ್ರಿ. ಈಗ ನೋಡ್ರಿ ಹಾಕ್ತಿದ್ರು ಕೊಡ್ರಿ ನೋಡ್ರಿ ಎಷ್ಟು ಈಸಿಯಾಗಿ ಮೂಮೆಂಟ್ ಆಗಾಕತ್ತೈತೆ ಅಂಥೇಳಿ. ಜಿಗಟ್ ಅನ್ನೋದು ಇರಂಗಿಲ್ಲ ರೀ, ಆರಾಮಾಗಿ ಮೂವ್ ಆಗ್ತೈತೆ ರೀ. ಈಗ ಇದ್ರೊಳಗೆ ನೋಡ್ರಿ ಉಪ್ಪು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಡ್ರಿ. ಸ್ವಲ್ಪ ಅದಕ್ಕೆ ಮಿರ್ಚಿ ಜಾರಿಗೆ ನೀರು ಹತ್ತಿರ್ತದಲ್ರಿ, ಸ್ವಲ್ಪ ನೀರು ಹಾಕ್ಕೊಂಡಿನಿ ರೀ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಮೊದಲು ಸ್ವಲ್ಪ ಹಾಕ್ಕೊಂಡು ನೋಡ್ರಿ. ಇದನ್ನು ಮಿಕ್ಸ್ ಮಾಡ್ಕೊರಿ. ಈಗ ಇನ್ನೊಂದಿಷ್ಟು ಹಾಕ್ಕೊಳಕತ್ತೀನಿ ರೀ, ಗಟ್ಟಿಗೆ ಐತಿ. ನಿಮಗೆ ಕೊನೆಗೆ ಹೆಂಗಿರ್ಬೇಕಂತ ತೋರಿಸ್ತೀನಿ ರೀ ನಾನು. ಈಗ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು. ಇದು 5 ನಿಮಿಷ ನಾವು ಹಿಂಗೆ ಗೋಟ್ ಹೊಡಿಬೇಕು ರೀ ಇದನ್ನು. ಈ ನೊರೆ ಬರಾಕತ್ತೈತೆ ನೋಡ್ರಿ. ಹಿಂಗಿದು ನಾವು ಪರ್ಫೆಕ್ಟ್ ಆಗಿರುವಂಥ ಗರಿ ಆಗಿರುವಂಥ ಉದ್ದಿನ ವಡೆ ಮಾಡ್ಬೇಕಂದ್ರೆ ಇದು 2ನೇ ರೂಲ್ಸ್ ರೀ. ನಾವು ಹೇಳ್ತಿರುವಂಥ ಟಿಪ್ಸ್ ಟ್ರಿಕ್ಸ್ ರೂಲನ್ನು ಫಾಲೋ ಮಾಡಿದ್ರೆ ಅಂದ್ರೆ ನೀವು ಪರ್ಫೆಕ್ಟ್ ಆಗಿರೋಂಥ ಉದ್ದಿನ ವಡೆನ ನೀವು ಕೂಡ ಮಾಡ್ತೀರಿ. ಪೂರಾ ನಾ ಸವಿಸ್ತಾರವಾಗಿ ಹೇಳ್ಕೊಡಕತ್ತೀನಿ ರೀ. ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಈಗ ನೋಡ್ರಿ ಇದು ಪರ್ಫೆಕ್ಟ್ ಆಗೈತೆ ರೀ. ಈಗ 5 ನಿಮಿಷ ನಾ ಗೋಟ್ ಹೊಡ್ದೀನಿ ರೀ. ಇದರಲ್ಲಿ ನೋಡ್ರಿ ಆರಾಮಾಗಿ ನಮಗೆ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬ್ಯಾಟರ್ ರೆಡಿ ಆಯ್ತು ರೀ. ಈಗ ಚೆಕ್ ಮಾಡ್ಕೊಳ್ಳೋಣ್ರಿ ಇದನ್ನು. ಅದು ನಾವು ವಡೆ ಮಾಡಿಟ್ಕೊಂಡಿದ್ವಲ್ಲ ರೀ, ಹಾಕಿ ಚೆಕ್ ಮಾಡ್ಕೊರಿ. ಅದಕ್ಕೆ ನೀಟಾಗಿ ಕೋಟಿಂಗ್ ಹತ್ಬೇಕು ರೀ. ಇದು ಕರೆಕ್ಟ್ ಐತೆ ರೀ. ಜಾಸ್ತಿ ನೀರಾದ್ರೆ ಕೋಟಿಂಗ್ ಸರಿಯಾಗಿ ಕೊಡಂಗಿಲ್ಲ ರೀ. ಗಟ್ಟಿ ಆತಂದ್ರೆ ದಪ್ಪ ಲೇಯರ್ ಆಗ್ತೈತೆ ರೀ. ದಪ್ಪ ಲೇಯರ್ ಆಯಿತು ಅಂತಂದ್ರೆ ನಮಗೆ ಚಲೋತ್ನಾಗ ಆಗಂಗಿಲ್ಲ ರೀ, ಮೆತ್ತಗಾಗತ್ತೆ ರೀ ವಡೆ. ಈಗ ನೋಡ್ರಿ ಉಪ್ಪು ಕಡಿಮೆ ಅನ್ಸಾಕತ್ತಂತ ಹೇಳಾಕತ್ತಾರೆ ರೀ. ಅದಕ್ಕೆ ನಾನಿಲ್ಲೇ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋರಿಗೆ ಆಗ್ಲಿ ಅಂದ್ಕೊಂಡು ಒಂದಿಷ್ಟು ಹಿಟ್ಟಿನೊಳಗೆ ಉಪ್ಪು ಹಾಕಿ ನಾನು ಪಕ್ಕಕ್ಕೆ ಇಡಾಕತ್ತೀನಿ ರೀ. ಈಗ ಇದ್ರೊಳಗೆ ನೋಡ್ರಿ ನಾವು ಉಪ್ಪು ಕಮ್ಮಿ ಇದ್ದಿದ್ದೈತಿ ರೀ. ಇದು ನಾವು ಸಾಂಬಾರು ಚಟ್ನಿ ಎಲ್ಲ ಜೊತೆಗೆ ತಿಂತೀವಲ್ಲ ರೀ, ಉಪ್ಪು ಕಮ್ಮಿ ಇದ್ದಿದ್ದಿರ್ಬೇಕು ರೀ. ನೀವು ಹಂಗೆ ತಿಂತೀನಿ ಅಂತಂದ್ರೆ ಉಪ್ಪು ಜಾಸ್ತಿ ಹಾಕೋಬೋದು ರೀ. ಈಗ ಎಣ್ಣೆ ನೋಡ್ರಿ ಚಲೋತ್ನಂಗೆ ಬಿಸಿಯಾಗಿರ್ಬೇಕು. ಆಲ್ರೆಡಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ. ಒಂಚೂರು ಹಾಕನ ಪಟಕ್ಕಂತ ಎದ್ದೇಳ್ಬೇಕು ರೀ ಅದು. ಈಗ ಅದ್ರೊಳಗೆ ಹಾಕ್ಕೊಂಡು ಹಿಟ್ಟಿನೊಳಗೆ 2 ಕಡೆ ಡಿಪ್ ಮಾಡಿ ಹಿಂಗೆ ಬರಳ ತೊಗೊಂಡು ಹಿಂಗೆ ಬಿಡ್ರಿ ಎಣ್ಣೆ ಒಳಗೆ. ಒಂದೇ ಲೇಯರ್ ಕುಂದ್ರಬೇಕ್ರಿ ನಮಗೆ, ಜಾಸ್ತಿ ದಪ್ಪ ಲೇಯರ್ ಕೂಡಬಾರ್ದು ರೀ. ಇಲ್ಲಿ ನೋಡ್ರಿ ಎಣ್ಣೆ ಒಳಗೆ ಬಿಡ್ರಿ ಆರಾಮಾಗಿ. ಈಗ ಹಾಕ್ಬೇಕಾದ್ರೆ ಫ್ಲೇಮನ್ನು ಲೋ ಮಾಡಿರಿ. ಚಲೋತ್ನಾಗ ಎಣ್ಣೆ ಕಾದ್ಮೇಲೆ ಫ್ಲೇಮ್ ಲೋ ಮಾಡಿ ನಾವು ಇದನ್ನು ಹಾಕ್ಬೇಕ್ರಿ. ಈಗ ನೋಡ್ರಿ ಆರಾಮಾಗಿ ಎಲ್ಲನೂ ಹಾಕೋತಾ ಬರ್ರಿ. ಅದರ ನಿಮ್ಮ ಎಣ್ಣೆಯೊಳಗೆ ಎಷ್ಟು ಹಿಡಿತೈತೆ ಅಷ್ಟು ಹಾಕ್ರಿ. ಎಣ್ಣೆನೂ ಜಾಸ್ತಿ ಕುಡಿಯೋಂಗಿಲ್ಲ ರೀ ಇದು. ನಾನು ಇಷ್ಟು ಮಾಡಿದರೂ ಕೂಡ ಅರ್ಧ ಎಣ್ಣೆ ಕೂಡ ನನಗೇನು ಖಾಲಿ ಆಗಿಲ್ಲ ರೀ.
ಕಡಿಮೆ ಎಣ್ಣೆಯೊಳಗೆ ಜಾಸ್ತಿ ಕ್ವಾಂಟಿಟಿ ಉದ್ದಿನ ವಡೆ ಹಾಕ್ತಾವ್ರಿ. ಈಗ ನೋಡ್ರಿ ಇದ್ರೊಳಗೆ 4 ಹಿಡಿತ್ರಿ, 4 ಹಾಕಿದೆ ರೀ ನಾನು. ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗ್ಬೇಡ್ರಿ, ಅದನ್ನು ಸ್ವಲ್ಪ ಮೇಲೆ ಎದ್ದು ಬರಲಿ ರೀ. ಇದು ಏನಾರ ಸ್ವಲ್ಪ ನಿಮ್ಗೆ ಹತ್ಕೊಂಡಂಗೆ ಅನಿಸಿದ್ರು ಕೂಡ ಬಿಡ್ತಾವ್ರಿ ಅವು. ಇಲ್ಲಿ ನೋಡ್ರಿ ಬಿಡ್ತು ನೋಡ್ರಿ, ಮೇಲೆ ಎದ್ದ ಹೋದಿಲ್ಲ ರೀ. ಈಗ ನಾವು ಹೊಳ್ಳಿಸಿ ಹಾಕ್ಬೇಕು. ಈಗ ಮೊದಲು ಹಾಕಿದ್ದೆ ನಾವು ಪೀಸ್ ಇದ್ದು ಅಲ್ರಿ, ಅದು ತಗೊಂಬಿಡೋಣ್ರಿ. ಅವನು ನಾವು ಚೆಕ್ ಮಾಡಕ್ಕಂತ ಹಾಕಿದ್ವಲ್ರಿ ಒಂಚೂರು. ನೀವು ಉದ್ದಿನ ವಡೆ ಹಾಕ್ಬೇಕಂದ್ರೆ ಮೊದಲು ಸ್ವಲ್ಪ ಹಿಟ್ಟಾಗಿ ಚೆಕ್ ಮಾಡೇ ಹಾಕ್ಬೇಕ್ರಿ. ಇಲ್ಲಂತಂದ್ರೆ ಚಲೋತ್ನಂಗೆ ಎಣ್ಣೆ ಕಾದಿಲ್ಲ ಅಂದ್ರೆ ಆ ಹಿಟ್ಟು ಒಂದು ಕಡೆ, ನೀವು ಒಳಗಡೆ ಸ್ಟಫಿಂಗ್ ಮಾಡಿದ್ದು ಒಂದು ಕಡೆ ಆಗತ್ತೆ. ಚಲೋತ್ನಂಗೆ ಎಣ್ಣೆ ಕಾದ್ಮೇಲೆ ಫ್ಲೇಮನ್ನು ಲೋ ಮಾಡೇ ಹಾಕ್ಬೇಕ್ರಿ. ಈಗ ಹೊಳ್ಳಿಸಿ ಹಾಕಿದ್ದು ನೋಡ್ರಿ ಎಲ್ಲನೂ. ಹೊಳ್ಳಿಸಿ ಹಾಕಿ ಚಲೋತ್ನಂಗೆ ಇದನ್ನು ನಾವು ಹೊಂಬಣ್ಣ ಬರುವಂಗೆ ಆಟು ಇಟು ತಿರುಗಿಸ್ಕೊತಾನೆ ಎರಡೂ ಕಡೆ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ ಇದ್ರೊಳಗೆ ಕೆಲವೊಂದು ನಮ್ಮ ಹೋಲ್ಸು ಮುಚ್ಚಿಬಿಟ್ಟಾವ್ರಿ, ಹೌದಿಲ್ರಿ. ಈಗ ಇದ್ರ ಮೇಲೆ ಒಂದೊಂದು ಸಲ ಎಣ್ಣೆ ಬೀಳ್ತೈತಲ್ರಿ ನಮ್ಮ ಗ್ಯಾಸಿನ ಒಲೆ ಮೇಲೆ, ಆವಾಗ ನೀಟಾಗಿ ಇದನ್ನು ಒರೆಸ್ಕೊಂಬಿಡ್ರಿ. ನಾನು ನಡಕ ಟಿಪ್ಸನ್ನು ಕೊಡ್ತಿರ್ತೀನಿ ರೀ, ಹಾಗಾಗಿ ಪಾಸ್ ಮಾಡಬೇಡ್ರಿ. ಮತ್ತು ಫಾಸ್ಟ್ ಮೂಮೆಂಟ್ ಇಡಕ್ಕೆ ಹೋಗಬೇಡ್ರಿ, ನಿಧಾನವಾಗಿ ಆರಾಮಾಗಿ ನೋಡ್ರಿ, ಅಂದ್ರೆ ಚಲೋತ್ನಂಗೆ ನೀವು ಕೂಡ ಮಾಡ್ತೀರಿ. ಈಗ ನೋಡ್ರಿ ಎರಡೂ ಕಡೆ ನಮ್ಮ ಹೊಂಬಣ್ಣ ಬರುವಂಗೆ ಆಟು ಇಟು ತಿರುಗಿಸ್ಕೊತ ಚಲೋತ್ನಂಗೆ ನಾ ಈಗ ಫ್ರೈ ಮಾಡ್ಕೊಂಡಿನ್ರಿ. ಈಗ ನೋಡ್ರಿ ಗುಳ್ಳೆ ಬರೋದು ಕೂಡ ಕಂಪ್ಲೀಟಾಗಿ ನಿಂತು ಬಿಟ್ಟತ್ರಿ. ನಮಗೆ ತುಂಬ ಕ್ರಿಸ್ಪಿ ಆಗೈತೆ. ಮ್ಯಾಲೆ ನೋಡ್ರಿ ನೀರಾಗ ತೇಲ್ದಂಗೆ ತೇಲಾಕತ್ತಾವ್ರಿ, ನಮ್ಮ ಫಿಶ್ ತೇಲ್ದಂಗೆ ತೇಲಾಕತ್ತಾವ, ಹೌದಿಲ್ಲ ರೀ. ಕಂಪ್ಲೀಟಾಗಿ ನಮ್ಮ ಗುಳ್ಳಿ ಬರೋದು ಎಲ್ಲ ನಿಂತೈತ್ರಿ, ಪರ್ಫೆಕ್ಟ್ ಆಗೈತೆ ರೀ. ಈಗ ನಿಮಗೆ ಈ ಕಲಿಯೋರಿಗೆ ಗೊತ್ತಾಗಂಗಿಲ್ಲ ಅಂದ್ಕೊಂಡು ನಾ ಹೇಳಾಕತ್ತೀನಿ ರೀ. ನೀವು ಅವಾಗವಾಗ ನೀವು ಮಾಡ್ತಿದ್ರಂದ್ರೆ ಅಡ್ಗೆ ಮಾಡೋರಿಗೆಲ್ಲ ಗೊತ್ತಿರ್ತಾವ್ರಿ. ಬಿಗಿನರ್ಸ್ಗೆ ಏನೂ ಗೊತ್ತಿರಂಗಿಲ್ಲ ರೀ ಮಾಡೋದು. ಅದಕ್ಕೋಸ್ಕರ ನಾನು ನೀಟಾಗಿ ಎಲ್ಲನೂ ಹೇಳಾಕತ್ತೀನಿ ರೀ. ಅವ್ರಿಗೆ ಹೆಂಗೆ ಆಗೈತಿ ಅನ್ನೋದು ಗೊತ್ತಾಗಲ್ಲ ರೀ ಬಿಗಿನರ್ಸಿಗೆ. ಅದಕ್ಕೋಸ್ಕರ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ಈಗ ಎಣ್ಣೆಯಿಂದೆಲ್ಲ ತಕ್ಕೊಂಡಿನಿ ರೀ. ಚಲೋತ್ನಂಗೆ ಎಣ್ಣೆ ಬಸಿರಿ. ಎಣ್ಣೆ ಬಸಿಲ್ರಿ, ಅದು ಎಣ್ಣೆ ಬಸಿದ ಮೇಲೆ ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡ್ರೆ ಜಾಸ್ತಿ ಹೊತ್ತು ಹಾಕೊಳಕ್ಕೆ ಹೋಗ್ಬೇಡ್ರೆ, ಸ್ವಲ್ಪ ಹೊತ್ತು ಹಾಕ್ಕೊಂಡು ತಗೊಂಡ್ಬಿಡ್ರಿ. ನೀವು ಜಾಸ್ತಿ ಹೊತ್ತು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡು ಅಂದ್ರೆ ಅದು ಟೇಸ್ಟೇ ಚೇಂಜ್ ಆಗುತ್ತೆ ರೀ. ಅದಕ್ಕೋಸ್ಕರ ಒಂದು 2 ನಿಮಿಷ ಟಿಶ್ಯೂ ಪೇಪರಲ್ಲಿ ಹಾಕ್ಕೊಂಡು ಒಂದು ಪ್ಲೇಟಿಗೆ ಹಾಕೋರಿ. ಈಗ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಉದ್ದಿನ ವಡೆ. ಇದನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು ಎಷ್ಟು ಗರಿ ಆಗೈತೆ ಅಂತೇಳಿ. ಅದನ್ನು ನೋಡಿದ್ರೆ ಆಲ್ರೆಡಿ ಗೊತ್ತಾಗ್ಬಿಡ್ತೈತೆ ರೀ ಕ್ರಿಸ್ಪಿನೆಸ್ ಐತೆ ಅಂತೇಳಿ. ಈಗ ನೋಡಿರಿ ಇನ್ನೊಂದು ಹಾಕಿ ತೋರ್ಸಾಕತ್ತೀನಿ ನೋಡ್ರಿ ನಾನು. ಅವು ಒಂದೊಂದು ಹೋಲ್ ಮುಚ್ಚಾವಲ್ಲ ರೀ, ಹೋಲ್ ಮುಚ್ಚಬಾರ್ದು. ನಮಗೆ ಹೋಲ್ ಇರಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ನೋಡ್ರಿ ಹಿಂಗೆ ಹಾಕ್ಬೇಕ್ರಿ. ನಾವು ನಡಕ್ಕೆ ಹಿಂಗೆ ಬೆಳ್ಳ ಹಾಕಿ ಓಪನ್ ಮಾಡಿ ಅದು ಹಿಟ್ಟೆಲ್ಲ ತೆಗೆದುಬಿಡ್ರಿ. ಹಿಂಗೆ ಬಿಡ್ರಿ ಆರಾಮಾಗಿ. ಇವು ಗಾಡಿ ಟಯರ್ ಹಿಡ್ಕೋತಾರಲ್ರಿ, ಹಂಗೆ ಹಿಡ್ಕೊರಿ. ಗಾಡಿ ಟಯರ್ ಹಿಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲನೂ ಹಿಡ್ಕೊಂಡು ಹೋಗ್ತಿರ್ತಾರೆ ನೋಡ್ರಿ, ಆ ಥರನ ನೀವು ಎಣ್ಣೆ ಒಳಗೆ ಬಿಡ್ಬೇಕ್ರಿ ಇದನ್ನು. ಇಲ್ಲಿ ನೋಡ್ರಿ ಹಿಂಗೆ ಸೆಂಟ್ರ್ನೊಳಗೆ ಬೆಳ್ಳ ಹಾಕ್ರಿ, ಅದ್ರ ಮೇಲಿನ ಸೆಂಟ್ರ್ನಿಂದ ಬಳ್ಳಿನ ಹಿಟ್ಟು ತೆಗೀರಿ, ಎಣ್ಣೆ ಒಳಗೆ ಬಿಡ್ರಿ. ಅಂದ್ರೆ ನಮ್ಮ ಹೋಲ ಮುಚ್ಚಂಗಿಲ್ಲ ರೀ. ನಾನು ಇದೇ ಫಸ್ಟ್ ಟೈಮ್ ಮಾಡಕತ್ತೀನಿ ಈ ರೀತಿಯಾಗಿ. ಅದು ನನಗೂ ಅಷ್ಟು ಅಬ್ಸರ್ವ್ ಆಗಲಿಲ್ಲ ರೀ. ಇಲ್ಲಿ ನೋಡ್ರಿ ನಾವು ಮಾಡ್ತಾ ಐಡಿಯಾ ಹೆಂಗೆ ಬರ್ತೈತೆ ಹಂಗೆ ಮಾಡ್ಕೋತಾ ಹೋಗ್ತೀವಿ ರೀ. ನೀವು ಕೂಡ ಅಡುಗೆ ಒಳಗೆ ಪರ್ಫೆಕ್ಟ್ ಆದ್ರಿ ಅಂದ್ರೆ ಐಡಿಯಾ ನಿಮಗೂ ಬರ್ತಾವ್ರಿ. ಇದು ಮುಚ್ಚತಪ್ಪ ಮುಚ್ಚಲಾರಂಗೆ ಹೋಲ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಐಡಿಯಾ ಬರ್ತೈತೆ ರೀ. ಅದು ಈಗ ನೋಡ್ರಿ ಇದಕ್ಕೆ ನೋಡ್ರಿ ಎಣ್ಣೆಯಿಂದ ಸ್ವಲ್ಪ ಪಾತ್ರೆ ಹೊರಗೆ ಬಂದೈತ್ರ. ಇದೀಗ ಎಣ್ಣೆ ಹಿಂಗೆ ಮ್ಯಾಲೆ ಚೆಲ್ಕೊರಿ. ಅದನ್ನು ನೀವೇನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ರೀ. ಹಿಂಗೆ ಮ್ಯಾಲೆ ಎಣ್ಣೆ ಚೆಲ್ರಿ, ಅದಕ್ಕೆ ಅದು ಬಿಟ್ಟು ಬಿಡ್ತೈತೆ ರೀ. ಈಗ ನೋಡ್ರಿ ಹಿಂಗೆ ಬಸ್ರಿ. ಅದನ್ನು ಎದ್ದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಚೆಲ್ರಿ ಮ್ಯಾಲೆ, ಆರಾಮಾಗಿ ಬಿಡ್ತೈತೆ ರೀ. ಬಂತು ನೋಡ್ರಿ. ಈಗೆಲ್ಲಾನು ನಡಕಾದು ಹೋದಿಲ್ಲ ರೀ. ಈಗೆಲ್ಲ ಮ್ಯಾಲೆ ತೇಲಾಕತ್ತಾವ್ರಿ. ಈಗ ಸ್ವಲ್ಪ ಕಲರ್ನು ಮೇಲೆ ಚೇಂಜ್ ಆಗೈತೆ, ಹೋದಿಲ್ಲ ರೀ. ಈಗ ಹೊಳಿಸಿ ಹಾಕೊಂಡ್ರಿ ಅವನ್ನ. ನೋಡ್ರಿ ಇದು ನಾನು 2ನೇ ಒಬ್ಬಿ ಕರಿಯಾಕತ್ತೀನಿ ರೀ. ಅದು ಸ್ವಲ್ಪ ಎಣ್ಣೆ ಕಡಿಮೆ ಆದಂಗೆ ಅನಿಸುತ್ತನ್ರಿ ನಿಮಗೆ. ಎಣ್ಣೆ ಜಾಸ್ತಿ ಅಸಲು ಕುಡಿಯಂಗಿಲ್ಲ ರೀ ಇದು. ಹಿಂಗೆ ಒಳಗೆ ಈ ರೀತಿಯಾಗಿ ಸ್ಟಫಿಂಗ್ ಮಾಡಿ ಯಾವತ್ತನ ಮಾಡ್ಯಾರನ್ರಿ? ಯಾರೂ ಮಾಡಿಲ್ರಿ. ನಾನು ಸರ್ಚ್ ಮಾಡಿ ನೋಡೇ ಮಾಡಾಕತ್ತೀನಿ ರೀ. ಕನ್ಫರ್ಮ್ ಆಗಿ ಹೇಳಾಕತ್ತೀನಿ ರೀ ನಿಮ್ಗೆ. ಈಗ ನೋಡ್ರಿ ಎಲ್ಲನೂ ನಾನು ನಿಮಗೆ
ಓಪನ್ ಮಾಡಿ ಹೊಳ್ಳಿಸಿ ಹಾಕಿ ಆಟು ಇಟು ತಿರುಗಿಸ್ಕೊಂತನ ನಾನು ಮೊದಲು ಹೆಂಗೆ ಫ್ರೈ ಮಾಡ್ಕೊಂಡಿನಿ ರೀ ಹಂಗೆ ಫ್ರೈ ಮಾಡ್ಕೊಂಡ್ರಿ ರೀ. ಚಲೋ ಹೊತ್ನಾಗ ಒಂಬಣ ಬಂತ್ರಿ ತೆಗ್ಯಾಕತ್ತೀನಿ ರೀ. ಯಾಕಂದ್ರೆ ಮೊದಲೇ ಒಬ್ಬಿನೊಳಗೆ ನೀಟಾಗಿ ನಾ ಎಕ್ಸ್ಪ್ಲೇನ್ ಮಾಡೀನಲ್ರಿ, ಅದಕ್ಕೆ ಇದ್ರೊಳಗೆ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಚಲೋ ಹೊತ್ನಾಗ ಕ್ರಿಸ್ಪಿ ಮಾಡ್ಕೊಂಡ ತೆಗ್ದೆ ನೋಡ್ರಿ. ಈಗ ಎಲ್ಲ ರೆಡಿ ಮಾಡ್ಕೊಂಡು ಬರೋಣ್ರಿ. ಈಗ ನಾವು ಮೊದಲೇನು ನಾವು ಈ ವಡೆ ಮಾಡ್ಕೊಂಡಿದ್ವಲ್ರಿ ಮುದ್ದಿದ, ಅದನ್ನು ಮಾಡಿದ ಮೇಲೆ ಮುಚ್ಚಿಡ್ರಿ. ನಾವಾಗ ಹೇಳೋದು ಮರ್ತೀರಿ, ಅದಕ್ಕೆ ಈಗ ಹೇಳಾಕತ್ತೀನಿ ರೀ. ಅದು ಡ್ರೈ ಆಗಬಾರ್ದು ರೀ, ನಮ್ಮ ಮ್ಯಾಲಿನ ಲೇಯರ್ ಎಲ್ಲ ಡ್ರೈ ಆಗಬಾರ್ದು. ಆ ವಡಾದ ಆ ಉದ್ದಿನ ಹಿಟ್ಟು ಅಕ್ಕಿ ಹಿಟ್ಟು ಕುದಿಸ್ಕೊಂಡಿದ್ದು ಹಿಟ್ಟಿತ್ತಲ್ರಿ, ನಾವು ವಡೆ ಮಾಡ್ಕೊಂಡು ಬಲ್ರಿ ಅವನ್ನ, ಅದನ್ನು ಮಾಡ್ಕೊಂಡ ಮೇಲೆ ಮುಚ್ಚಿ ಇಡ್ರಿ. ನೀವು ಮುಚ್ಚಿಟ್ಟು ಚಟ್ನಿ ಮಾಡಿರಿ. ಈಗ ನೋಡಿರಿ, ವಾವ್, ಸೂಪರ್ ಆಗಿರುವಂಥ ಗರಿ ಆಗಿರುವಂಥ ಬಾಯಿಗೆ ನೀರು ಉರಿಸುವಂಥ ನಮ್ಮ ವಡೆ ರೆಡಿ ಆದರೂ ಎಲ್ಲನೂ. ಈಗ ಬರ್ರಿ ಸರ್ವ್ ಮಾಡೋಣ, ಟೇಸ್ಟ್ ನೋಡಿಬಿಡೋಣ. ಪರ್ಫೆಕ್ಟ್ ಆಗಿರುವಂಥ ಉದ್ದಿನ ವಡೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿ ಆಗ್ತಾವ್ರಿ. ಈಗಿನ ಇಷ್ಟು ಮಾಡೇನಲ್ರಿ, ಇನ್ನು 90% ಹಿಟ್ಟು ಐತ್ರಿ ಅಲ್ಲಿ. ಈಗ ನೋಡಿರಿ, ನಾನು ಸ್ಪೂನಿನ ತಪ್ಪಿಸ್ತೀನಿ, ಸೌಂಡ್ ಕೇಳ್ರಿ. ಕೇಳಿದ್ರೆ ಹೋದಿಲ್ಲ ರೀ ಸೌಂಡ್? ಈಗ ಕಟ್ ಮಾಡಿಕೊಡ್ತೀನಿ, ಕೇಳ್ರಿ. ನೋಡಿರಿ, ವಾವ್, ಎಷ್ಟು ಗರಿ ಐತದಿಲ್ಲ ರೀ. ಒಳಗೆ ನೋಡ್ರಿ ಹೆಂಗೈತಿ. ನಿಮಗೆ ಒಳಗಿಂದ ನೋಡಿದ್ರೆ ಡೌಟ್ ಬರ್ತಿರ್ಬೋದು, ಹಿಂಗೆ ಕಾಣಕತ್ತಪ್ಪ ಇದು ಮೆತ್ತಗೆ ಇರ್ತೈತೇನೋ ಅಂತ. ನೀವು ಡೌಟ್ ಪಡೋದು ಸಾಮಾನ್ಯನೇ, ಆದ್ರೆ ಮೆತ್ತಗಿರಲ್ರಿ. ಇದು ತುಂಬ ಕ್ರಿಸ್ಪಿ ಆಗಿರ್ತೈತೆ ರೀ. ಒರಿಜಿನಲ್ ನಾವು ಬರೀ ಉದ್ದಿನ ಬೇಳೆಯಿಂದ ಮಾಡಿರುವಂಥ ವಡೆ ಅಷ್ಟು ಕ್ರಿಸ್ಪಿ ಇರಂಗಿಲ್ಲ ರೀ. ಇದು ಭಾಳ ಕ್ರಿಸ್ಪಿ ಇರ್ತೈತೆ ರೀ. ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಚಟ್ನಿ ಜೊತೆಗೆ ನಾನು ತಿಂದು ತೋರಿಸ್ತೀನಿ, ಸೌಂಡಾಗಿ ಕೇಳ್ರಿ. ನೋಡಿರಿ, ನಮ್ಮ ತರಕಾರಿಯಾಗಿರುವಂಥ ಟೊಮೆಟೊ, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆಯಿಂದ ಮಾಡಿರುವಂಥ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್ ರೀ. ಕೇಳಿದ್ರೆ ಹೋದಿಲ್ಲ ರೀ ಸೌಂಡ್? ಸಖತ್ತಾಗಿರ್ತೈತೆ ರೀ. ನೀವು ಬೇಕಂದ್ರೆ ನೀರು ಚಟ್ನಿ ಮಾಡ್ಕೋಬೋದು. ಇದ್ರ ಜೊತೆಗೆ ಸಾಂಬಾರಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ಮಾಡ್ಕೊಳ್ರಿ. ಸೂಪರ್ ಕಾಂಬಿನೇಷನ್ ಇರುತ್ತೆ ರೀ. ನಾವು ಉದ್ದಿನ ವಡೆ ಜೊತೆಗೆ ಚಟ್ನಿ ಸಾಂಬಾರು ಜೊತೆಗೆ ತಿಂತಾಯಿದ್ರೆ ಆಹಾ ಸ್ವರ್ಗ ಸುಖ ರೀ. ಈಗ ನೋಡಿರಿ, ನಾನು ನಿಮಗೆ ಸಾಂಬಾರ ಇಲ್ಲ ನೀರು ಚಟ್ನಿ ನಿಮಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಂಡು ತಿನ್ನಿರಿ. ನೀವು ಬಿಸಿ ಸಾಂಬಾರು ಹಾಕಿದರೂ ಕೂಡ ಮೆತ್ತಗಾಗಲ್ರಿ, ನೀವು ನೀರು ಚಟ್ನಿ ಹಾಕಿದರೂ ಕೂಡ ಮೆತ್ತಗಾಗಲ್ರಿ. ಇದು ತುಂಬ ಅಂದರೆ ತುಂಬ ಕ್ರಿಸ್ಪಿ ಆಗಿರ್ತೈತೆ ರೀ. ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ನಾವು ಸ್ಪೂನ್ ಹಾಕ್ತಿದ್ರೆ ಆರಾಮಾಗಿ ಹಿಂಗೆ ಹೋಗಾಕತ್ತೈತೆ ರೀ. ಅಸಲು ನಮ್ಗೆ ಡೆಲಿಕೇಟ್ ಇರ್ತೈತೆ ರೀ, ಹಗರ ಪಳ್ಳು ಇರ್ತೈತೆ ರೀ ಇದು. ಈಗ ತಿಂದು ತೋರಿಸ್ತೀನಿ ನೋಡಿರಿ. ಇದು ಕೇಳ್ರಿ, ಸೌಂಡ್ ಕೇಳ್ರಿ, ಅಂದ್ರೆ ನಿಮಗೆ ಪರ್ಫೆಕ್ಟ್ ಆಗಿಬಿಡ್ತೈತೆ ರೀ. ಕೇಳಿದ್ರೆ ಹೌದಿಲ್ಲ ರೀ? ಕಟ್ ಮಾಡಬೇಕಾದ್ರೂ ಕೂಡ ಆರಾಮಾಗಿ ಕಟ್ ಆಗತ್ತೆ ರೀ. ಏನೂ ಕಷ್ಟ ಆಗಂಗಿಲ್ಲ ರೀ. ಜಿಗಟ್ ಅನ್ನೋದು ಇರಂಗಿಲ್ಲ ರೀ. ಇದಕ್ಕೆ ತುಂಬ ಕ್ರಿಸ್ಪಿ ಆಗಿರುವಂಥ ಗರಿ ಆಗಿರುವಂಥ ಉದ್ದಿನ ವಡೆನ ಯಾವ ರೀತಿ ಮಾಡ್ಕೋಬೇಕಂತ ಅರ್ಥ ಆಯ್ತೋದಿಲ್ಲ ರೀ. ಈ ರೀತಿಯಾಗಿ ಚಟ್ನಿ ಸಾಂಬಾರು ಜೊತೆಗೆ ನಾವು ತಿಂತಾಯಿದ್ರೆ ಎಷ್ಟು ವಡೆ ತಿಂತೀವಂತ ಲೆಕ್ಕನ ಹತ್ತಂಗಿಲ್ಲ ರೀ. ಅಷ್ಟು ತಿಂತೀವಿ ನೋಡ್ರಿ, ಅಷ್ಟು ಇಷ್ಟಪಟ್ಟು ತಿಂತಾರೆ ರೀ. ನಮ್ಮ ಮನೆಗೆ ಕಟ್ ಮಾಡಿದ್ರೆ ಕೊಡ್ರಿ ಯಾವ ರೀತಿಯಾಗಿ ಕಟ್ ಆತ್ರಿ. ನಾವು ತಿನ್ನಬೇಕಾದ್ರೂ ಕೂಡ ಸ್ವಲ್ಪ ಟೈಮ್ ಹಿಡಿತೈತೆ ಅದಿಲ್ಲ ರೀ. ಆದರೂ ಕಟ್ ಮಾಡಿಕೊಂಡೆ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ಕಟ್ ಆಯ್ತಂತ. ಒಳಗಿಂದ ನೋಡ್ರಿ ಹೆಂಗೆ ಕಾಣ್ತಾ ಇದೆ, ಅರ್ಥ ಆಯ್ತದಿಲ್ಲ ರೀ ಹೆಂಗೆ ಮಾಡ್ಬೇಕಂತ. ಟ್ರೈ ಮಾಡಿರಿ. ಇದು 4 ಮತ್ತು 5ನೇ ಟಿಪ್ಸ. ನಾವು ಯಾವ ರೀತಿಯಾಗಿ ಎಣ್ಣೆಗೆ ಹಾಕಿದ ಮೇಲೆ ಕರೆದ್ವಿ, ಯಾವಾಗ ತೆಗೆದ್ವಿ, ಮತ್ತು ಗ್ಯಾಸ್ ಯಾವಾಗ ಲೋ ಮಾಡಿದ್ವಿ ಅನ್ನೋದು 5-6 ಟಿಪ್ಸ್ ರೀ. ಎಲ್ಲ ಟಿಪ್ಸು ಟ್ರಿಕ್ಸನ್ನು ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ಉದ್ದಿನ ವಡೆ ರೆಡಿ ಮಾಡ್ತೀರಿ. ಟ್ರೈ ಮಾಡಿರಿ. ಬಾಯ್.